ಮಕ್ಕಳಾಗಿಲ್ಲ ಅಂತ ಬಂದಿದ್ರು ನೋಡಿ. ಸ್ಪರ್ಮ್ ಮೊಟಿಲಿಟಿ ಅಂದ್ರೆ ವೀರ್ಯಾಣು ಚಲನೆ 0 ಇತ್ತು, ನಮ್ಮಲ್ಲಿ ಬಂದಾದ್ಮೇಲೆ 45 ಆಗಿದೆ. ಸ್ಪರ್ಮ್ ಮೂವ್ಮೆಂಟೇ ಇರಲಿಲ್ಲ. ಹಾಗೆ ಸ್ಪರ್ಮ್ ಸ್ಟ್ರಕ್ಚರ್ ಅಲ್ಲೂ ಕೂಡ ಇವರಿಗೆ ಪ್ರಾಬ್ಲಮ್ ಇತ್ತು. ವೀರ್ಯಾಣು ನೋಡಿ, ಮುಂಚೆ ನಮ್ಮಲ್ಲಿ ಇವರು ಸ್ಪರ್ಮ್ ಕೌಂಟು ಮೊಟಿಲಿಟಿ ತುಂಬಾ ಕಡಿಮೆ ಇತ್ತು. ಎಷ್ಟಿತ್ತು ಅಂದ್ರೆ ನೋಡಿ, ತಲೆ ರಿಪೋರ್ಟು ಮೊಟಿಲಿಟಿ 10 ಇತ್ತು. ಪ್ರೋಗ್ರೆಸಿವ್ ರೇಟು ನೋಡಿ 6, ತುಂಬ ಕಡಿಮೆ, ಎಲ್ಲ ವೇರಿ ಇತ್ತು ಇವ್ರಿಗೆ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾರ್ಮಲ್ ಸ್ಪರ್ಮ್ ಇವ್ರಿಗೆ 0.4 ಇತ್ತು. 2 ಮೇಲ್ 2 ಅಬೋ ಇರಬೇಕು. 0.4 ಮೊಟಿಲಿಟಿ ಸ್ಪರ್ಮು 2.4 12 ಮೇಲೆ ಇರಬೇಕು. ವಿತಿನ್ ನೋಡಿ 1 ಮಂತಲ್ಲಿ, 1 ಮಂತ್ ಆಯ್ತಲ್ಲ, 1 ಮಂತ್ ಆಯ್ತಾ 2 ಮಂತ್ ಆಯ್ತು, 2 ತಿಂಗಳಾಯ್ತಾ? ಸೊ ನಾನು ಕೆಲವೊಂದೆಲ್ಲ ಡಯಟ್ ಹೇಳ್ಕೊಟ್ಟಿದ್ದೆ ಮನೇಲಿ ಮಾಡೋಕ್ಕೆ, ಮತ್ತು ಮೆಡಿಸಿನ್ಸು ಕೊಟ್ಟು ಕೆಲವೊಂದು ಆಲದ ಮರದ್ದೆಲ್ಲ ಹೇಳಿದ್ದೆ. ಕೆಲವೊಂದು ಮಾಡಿದರೆ ಕೆಲವೊಂದು ಮಾಡಿಲ್ಲ. ಆದ್ರೂ ಇವರಿಗೆ 1 ಮಂತಲ್ಲಿ ನೋಡಿ ಮೊಟಿಲಿಟಿ ಬಂದು 42 ಆಗಿದೆ. 10 ಇತ್ತು. ಆಮೇಲೆ ನೋಡಿ ಪ್ರೋಗ್ರೆಸಿವ್ ಬಂದ್ಬಿಟ್ಟು 31 ಆಗಿದೆ. ಮುಂಚೆ 6 ಇತ್ತು. ಹಾಗೆ ಸ್ಪರ್ಮ್ ಮೊಟಿಲಿಟಿ ಇಂಡೆಕ್ಸು 0, 80 ಮೇಲೆ ಇರಬೇಕು. 45 ಆಗಿದೆ. ಆಯಿತಾ? ಆಮೇಲೆ ನೋಡಿ, ಇಲ್ಲಿ ನಾರ್ಮಲ್ ಸ್ಪರ್ಮ್ ಬಂದು 0.4 ಇದೆ. ಸೊ ಇದರಲ್ಲಿ ಬಂದು 2.4 ಆಗಿದೆ. ಎಲ್ಲ ನಾರ್ಮಲ್, ಆಲ್ಮೋಸ್ಟ್ ನಾರ್ಮಲ್. ಓಕೆನಾ? 99% ಎಲ್ಲ ಕ್ಲಿಯರ್ ಆಗಿದೆ ಬರೀ 1 ತಿಂಗಳಲ್ಲೇ. ಆಯಿತಾ? ಹೇಳಿದೆಲ್ಲ ಮಾಡಿದ್ರೆ ಏನೇನು ಮಾಡಿದ್ರಿ ಡಯಟು? ಹಾಂ, ಮೆಡಿಸಿನ್ಗಳು ಮಾಡಿದ್ರಿ. ಅದೆಲ್ಲ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀರಾ? ಓಕೆ. ಆಮೇಲೆ ನಿದ್ದೆ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೆ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸ್ಪರ್ಮ್ಗೆ ಬೇಕಾಗಿರುವಂಥ ಕೆಲವು ಹಣ್ಣುಗಳು ಹೇಳಿದ್ದೆ ತಿನ್ನಿ ಅಂತ. ದಾಳಿಂಬೆ ಹಣ್ಣು ತಿನ್ನಿ ಅಂತ ಹೇಳಿದ್ದೆ, ಅಂಜೂರ ಹತ್ತಿ ಹಣ್ಣು ತಿನ್ನಿ ಅಂತ ಹೇಳಿದ್ದೆ, ಆಲದ ಮರದ್ದು ಬಿಳಿಲು ಅದರದ್ದು ಇದು ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ದೆ. ಅದು ಮಾಡಿಲ್ಲ ಸರಿಯಾಗಿ ನೀವು. ಆಲದ ಮರದ್ದು ಹಣ್ಣುಗಳನ್ನ ಪೌಡ್ರ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದೆ. ಸೊ ಇದೆಲ್ಲ ಮಾಡಿರೋದ್ರಿಂದ ನಿಮಗೆ ಕೆಲವೊಂದು ನೋಡಿ ಇಷ್ಟು ರಿಸಲ್ಟ್ ಬಂದಿದೆ. ಆಯಿತಾ? ಸೊ ನೀವು ಮೇಯ್ನಾಗಿ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಮೊನ್ನೆ ಒಬ್ಬರಿಗೆ 0 ಇತ್ತು, ನಿಮ್ಗಾರು ಓಕೆ ಮುಂಚೆ ಕಂಪ್ಲೀಟ್ 0 ಇತ್ತು. ಅವ್ರು 1 ತಿಂಗಳಲ್ಲಿ 1% ಬಂದಿದ್ದು, ಇಂಪ್ರೂವ್ಮೆಂಟ್ ಆಗಿದೆ. ಓಕೆನಾ? ತುಂಬ ಕಷ್ಟ ಇದೆಲ್ಲ ಮಾಡೋವಂಥದ್ದು, ಸುಲಭ ಅಲ್ಲ. ಆದರೆ ಕರೆಕ್ಟಾಗಿ ಲೈಫ್ ಸ್ಟೈಲ್ ಇತ್ತು, ಹೇಳಿದ್ದು ಕರೆಕ್ಟಾಗಿ ಮಾಡ್ತು ಅಂದರೆ ಯಾವ್ದು ಬೇಕಾದರೂ ಸಾಧ್ಯ ಇದೆ ನಮ್ಮ ಆಯುರ್ವೇದದಲ್ಲಿ. ಓಕೆನಾ? ತುಂಬ ಖುಷಿ ಆಯಿತು, ಒಳ್ಳೆಯದಾಗಲಿ. ಅದೇ ಥರ ಡಯಟ್ ಮಾಡ್ಕೊಂಡು ಹೋಗಿ.